ಇವತ್ತಿನ ವಿಡಿಯೋದಲ್ಲಿ 775 ಅರಣ್ಯ ವೀಕ್ಷಕರ ನೇಮಕಾತಿ ಬಗ್ಗೆ ವಿವರವಾಗಿ ಹೇಳಿಕೊಡುತ್ತೇನೆ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲರೂ ಶೇರ್ ಮಾಡೋದನ್ನು ಮರಿಬೇಡಿ. ನಂಬರ್ 1 ಕನ್ನಡ ದಿನಪತ್ರಿಕೆ ಜುಲೈ 22, 2026 ಬುಧವಾರದಂದು ಈ ಅರಣ್ಯ ಇಲಾಖೆಯ 775 ಹುದ್ದೆಗಳನ್ನು ಪ್ರಕಟಿಸಲಾಗಿದೆ. ವಿದ್ಯಾರ್ಹತೆ ಏನಿರಬೇಕಂತಂದ್ರೆ SSLC ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ವಿದ್ಯಾರ್ಹತೆಯನ್ನು ಪಡೆಯತಕ್ಕದ್ದು. ಈ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಎಷ್ಟು ವರ್ಷ ಇರಬೇಕಂದ್ರೆ ಕನಿಷ್ಠ 18 ವರ್ಷ ಪೂರೈಸಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 30 ವರ್ಷ, ಹಿಂದುಳಿದ ವರ್ಗದವರಿಗೆ 32, ಪರಿಶಿಷ್ಟ ಸಮುದಾಯದವರಿಗೆ 33 ವರ್ಷ ಎಂದು ನಿಗದಿ ಮಾಡಲಾಗಿದೆ. ಮಾಜಿ ಸೈನಿಕರಿಗೆ ಸೇವಾವಧಿ ಅನುಸರಿಸಿ 3 ವರ್ಷಗಳ ಗರಿಷ್ಠ ಸಡಿಲಿಕೆ ಅನ್ವಯವಾಗಲಿದೆ. ಇನ್ನು ಅರಣ್ಯ ಪ್ರೇರಕರಾಗಿ ಕನಿಷ್ಠ 5 ವರ್ಷ ಸೇವೆ ಸಲ್ಲಿಸಿದವರಿಗೆ 40 ರಿಂದ 43 ವರ್ಷ ಗರಿಷ್ಠ ವಯೋಮಿತಿ ಇರಲಿದೆ. ಇನ್ನು ಆಯ್ಕೆ ಹೇಗಿರಲಿದೆ ಎಂದರೆ ಅಭ್ಯರ್ಥಿಗಳ ಅಂಕೆಗಳ ಆಧಾರದಲ್ಲಿ 1:20 ಅನುಪಾತದಲ್ಲಿ ಶಾರೀರಿಕ ಮಾನದಂಡ ಪರೀಕ್ಷೆ ಮತ್ತು ದೈಹಿಕ ತಾಳ್ವಿಕೆ ಪರೀಕ್ಷೆ, ದೈಹಿಕ ಕಾರ್ಯ ಸಾಮರ್ಥ್ಯ ಪರೀಕ್ಷೆ ಆಹ್ವಾನಿಸಲಾಗಿರುತ್ತದೆ. ಪುರುಷರು 1600 ಮೀಟರ್ ಓಟವನ್ನು 7 ನಿಮಿಷಗಳಲ್ಲಿ, ಮಹಿಳೆಯರು 1000 ಮೀಟರ್ ಓಟವನ್ನು 6 ನಿಮಿಷಗಳಲ್ಲಿ ಪೂರ್ಣಗೊಳಿಸಬೇಕು. ಆಯಾ ವೃತ್ತ ಮಟ್ಟದಲ್ಲಿ ಅರ್ಹತಾ ಪಟ್ಟಿಯನ್ನು ಸಿದ್ಧಪಡಿಸಿ ಅರಣ್ಯ ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ. ಇನ್ನು ವೇತನ ಶ್ರೇಣಿ ಬಗ್ಗೆ ಹೇಳಬೇಕಂದ್ರೆ 27,500ಗಳಿಂದ 46,675ರವರೆಗೆ ಇದೆ. ಎಷ್ಟು ಜಿಲ್ಲೆಗೆ ಎಷ್ಟು ಹುದ್ದೆಗಳಿದಾವೆ ಅಂತ ಹೇಳ್ತೀನಿ. ಬೆಂಗಳೂರಲ್ಲಿ 70, ಬೆಳಗಾವಿಗೆ 42, ಬಳ್ಳಾರಿಗೆ 62, ಚಾಮರಾಜನಗರಕ್ಕೆ 169, ಚಿಕ್ಕಬಳ್ಳಾಪುರದಲ್ಲಿ 56, ಧಾರವಾಡ 12, ಹಾಸನ 30, ಕೆನರಾ 60, ಕೊಡಗು 32, ಕಲಬುರಗಿ 4, ಮಂಗಳೂರು 54, ಮೈಸೂರು 120, ಶಿವಮೊಗ್ಗ 38. ಈಗ 700 ಉಳಿಕೆ ಮೂಲ ವೃಂದ, 50ಕ್ಕೆ ಕಲ್ಯಾಣ ಕರ್ನಾಟಕ, 25 ಹಿಂಬಾಕಿ ಹುದ್ದೆಗಳಂತ ಇದಾವೆ. ಬುಡಕಟ್ಟು ಜನರಿಗೆ 50% ಸ್ಥಾನ ಇರುತ್ತದೆ. ಎಲ್ಲಿ ಅಂದರೆ ಬೆಂಗಳೂರು, ಚಾಮರಾಜನಗರ, ಚಿಕ್ಕಮಗಳೂರು, ಕೆನರಾ, ಕೊಡಗು, ಮಂಗಳೂರು, ಮೈಸೂರು, ಶಿವಮೊಗ್ಗ ವೃತ್ತಗಳ ವಿಭಾಗಗಳಿಗೆ ಸಂಬಂಧಿಸಿದಂತೆ ಅರಣ್ಯ ಪ್ರದೇಶಗಳಲ್ಲಿ ಸ್ಥಳೀಯ ಅರಣ್ಯ ಬುಡಕಟ್ಟು ಜನಾಂಗದವರು ವಾಸಿಸುತ್ತಿದ್ದು ಇವರಿಗೆ ಅರಣ್ಯ ವೀಕ್ಷಕರ ಹುದ್ದೆಗಳ ವೃಂದ ಹಾಗೂ ನೇಮಕಾತಿ ನಿಯಮಗಳ ಪ್ರಕಾರ 50% ಸ್ಥಾನವನ್ನು ಮೀಸಲಿದೆ. ಇದಕ್ಕೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂದರೆ ಇದು ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ಆನ್ಲೈನ್ನಲ್ಲಿ ಅರ್ಜಿ ಯಾವ ರೀತಿ ಅಂದರೆ fdrecruitment.in ಪೋರ್ಟಲ್ಗೆ ಅರ್ಜಿ ಸಲ್ಲಿಕೆ ಲಿಂಕ್ ಹಾಗೂ ಅಧಿಸೂಚನೆ ವಿವರಗಳನ್ನು ಪಡೆಯಬಹುದು. ಅರ್ಜಿಯ ಮುದ್ರಿತ ಪ್ರತಿಯನ್ನು ನೀವು ಇಟ್ಕೊಳ್ಬೇಕಾಗುತ್ತೆ. ಅರ್ಜಿ ಸಲ್ಲಿಕೆಯ ಆರಂಭ ದಿನಾಂಕ ಆಗಸ್ಟ್ 1ರಿಂದ ಅವಕಾಶವಿದ್ದು ಆಗಸ್ಟ್ 31ನೇ ಕೊನೆಯ ದಿನಾಂಕವಾಗಿರುತ್ತದೆ. ಸೆಪ್ಟೆಂಬರ್ 2ರವರೆಗೆ ಶುಲ್ಕ ಪಾವತಿ ಮಾಡಬಹುದು. ಸಾಮಾನ್ಯ ಹಾಗೂ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ 200 ರೂಪಾಯಿ, ಮಹಿಳೆಯರಿಗೆ 100 ರೂಪಾಯಿ ನಿಗದಿ ಮಾಡಲಾಗಿದೆ. ಪರಿಶಿಷ್ಟ ವರ್ಗದ ಪುರುಷರು 100 ರೂಪಾಯಿ ಹಾಗೂ ಮಹಿಳೆಯರಿಗೆ 60 ರೂಪಾಯಿ ಪಾವತಿಸಬೇಕು. ಈ ಹುದ್ದೆಗಳ ಆಯ್ಕೆ ವಿಧಾನ ಹೇಗಿರುತ್ತದೆ ಅಂದರೆ 10ನೇ ಕ್ಲಾಸ್ ಅಂಕ ಆಧಾರಿತ ಮೇಲೆ ಇದನ್ನು ನಿರ್ಧರಿಸಲಾಗುತ್ತದೆ. ಈ ವಿಡಿಯೋ ವೆರಿ ಇನ್ಫಾರ್ಮೇಶನ್ ಆಗಿರೋದಕ್ಕೋಸ್ಕರ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೌರ್ಮೆಂಟ್ಗೆ ರಿಲೇಟೆಡ್ ವಿಡಿಯೋಸ್ ಬೇಕಂದರೆ ಸಪ್ರೇಟ್ ಆಗಿ ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಅದರಲ್ಲಿ ಗೌರ್ಮೆಂಟ್ ರಿಲೇಟೆಡ್ ವಿಡಿಯೋಸ್ ಅಂತ ಇರುತ್ತೆ. ಅದರಲ್ಲಿ ಹೋಗಿ ನೀವು ಗೌರ್ಮೆಂಟಿಗೆ ಸಂಬಂಧಪಟ್ಟ ಎಲ್ಲ ಪ್ರತಿಯೊಂದು ವಿಡಿಯೋಸನ್ನು ನೀವು ನೋಡ್ಬೋದು.